ಬನ್ನಿ ಬಾಲ್ಯದ ದಿನಗಳ ಸುಂದರ ಅನುಭವವನ್ನು ಹಂಚ್ಕೊಂಬ. ಪಾರ್ಟ್ 1 ನನ್ನ ಬಾಲ್ಯದ ದಿನಗಳಾಗಿರುತ್ತೆ. ಪಾರ್ಟ್ 2 ನೀವು ಕಳೆದಂತಹ ಬಾಲ್ಯದ ನೆನಪುಗಳಾಗಿರುತ್ತೆ. ನೀಲಿ ಆಕಾಶದ ಬಣ್ಣದ ಯೂನಿಫಾರ್ಮಲ್ಲೇ ನನ್ನ ಪ್ರೈಮರಿ ಪೂರ್ತಿ ಆಯ್ತು. ಹೊಸ ಬಟ್ಟೆ ಕಾನ್ಸೆಪ್ಟ್ ಅರ್ಥರಾದ್ಮೇಲೆ ಶುರು ಆಯ್ತು. ನಾನು ಹರಿದೋ ಚೀಲ ಬೆನ್ನಿ ಹೈಕ ತಿರ್ಗೋದಕ್ಕಿಂತ ನನ್ನ ಫ್ರೆಂಡ್ ಜರಿ ಕೊಟ್ಟ ಪುಸ್ತಕ ಹೈಕ ಬತ್ತಲ್ಲ ಎನ್ಸ್ಕೊಂಡ್ರೆ ಬೇಜಾರಾತೈತೆ. ಹಾಗೆ ನಾಯಿ ಕೆಮ್ಮಿ ಪುಸ್ತಕ ಎನ್ಸ್ಕೊಂಡ್ರೆ ನಗ್ಗಿ ಬತ್ತಿತ್ತು. ಮನೆಗೆ ಹೋಗಿ ಲೇಟರ್ ಆಡೋ ತೊಂದರೆ ಆತನಲ್ಲಿ ಹೇಳಿ ನಾನು ಶಾಲೆ ಬಿಟ್ಟು ಹಾಡಿ ಮೇಲೆ ಬಬ್ಬದಿಗೆ ಕಾಪಿ ಬರ್ಕ ಬತ್ತಿದ್ದೆ. ಮನಿ ಶೋಕೀಸ್ ತುಂಬ ಶೀಲ್ಡ್ ಕಂಡಲ್ಲ ಪ್ರತಿಭಾ ಕಾರಂಜಿಯಲ್ಲಿ ಹಾಡಿಗಿದ್ದೆ ಏನೋ ಒಂಥರ ಸಾಧನೆ ಮಾಡಿದಷ್ಟೇ ಖುಷಿ. ಮಳಿ ಬಬ್ಬತಿ ನಾವು ಚಂಡಿ ಯಾರೂ ಒಡ್ಡಿಲ್ಲ, ನಮ್ಮ ಚೀಲ ಚಂಡಿ ಅಪ್ಕಾಗಂದಲ್ಲಿ ಹೇಳಿ ಮುಂದೆ ಹೈಕ ಬತ್ತಿದ್ದಿತ್ತು. ಮನೆ ಪಾಪರೊಳಗೆ 2 ಚಂಡಿ, ಅದು ಬೇರೆ ವಿಷಯ ಬಿಡಿ. ಬಿರಿಯಾನಿ ಕಬಾಬ್ ಸ್ಮೆಲ್ ಮೂಗಿ ಹೊಡೋದು ನೆನಪೇ ಇಲ್ಲ. ಅಜ್ಜಿ ಮಾಡೋದು ಬೆಣ್ತಕ್ಕಿ ಉಪ್ಪಿಟ್ಟು ಕೊಚ್ಚಕ್ಕಿ ಉಂಡಿನೇ ಹೊಟ್ಟೆ ತುಂಬಿಸಿತ್ತು. ಜಿರಾಪಟ್ಟಿ ಮಳೆಯಲ್ಲಿ ಬೆಳಗ್ಗೆ ಮುಚ್ಚಿ ಎದ್ದು ಒಲಿ ಮುಂಚಳಿ ಕಾಯು ಕಾಲುವೆ ಒಳ್ಳೆ ಇದ್ದಿತ್ತು. ತಳಿದಸಿ ಹೋಯ್ ಸೌಂಡ್ ಅಲಾರಾಮ ಆಯ್ದಿತ್ತು. ಈಗ ಹೇಳುವುದು ಮಧ್ಯಾಹ್ನ ಮನ್ಕಂಬ ಬೆಳಗ ಮುಚ್ಚು. ಅಜ್ಜಯ್ಯ ವಂಡರ್ ಕಂಬಳ ತಿಂಡಿ ತತ್ರಂಬು ಖುಷಿಗೆ ಅರ್ಧ kg ಗೋಬೀಜ ಎಕ್ಸ್ಟ್ರಾ ಹೊಟ್ಟಿ ಕೊಡ್ತಿದ್ದಿತ್ತು. ಶನಿವಾರ ಮಧ್ಯಾಹ್ನ 6 ಕೂಡಲೇ ಐಸ್ ಕ್ಯಾಂಡಿ ಚಂದ್ರಣ್ಣನ ಮನೆಗೆ ಕರ್ಕೊಬತ್ತಿದ್ದಿತ್ತು. ಕ್ಯಾಲೆಂಡರ್ ಬೈಂಡ್, ನಟರಾಜ ಕಂಪಸ್ ಬಾಕ್ಸ್, 7 ರೂಪಾಯಿ ಮರದ ಸ್ಕೇಲ್, 3 ರೂಪಾಯಿ ಎಕ್ಸಾಮ್ ರಟ್ಟು ಇದೆಲ್ಲ ಹೀಗಿದ್ದಿತ್ತು. ಬೇಸಿಗೆ ರಜೆ ಕೊಟ್ಟಲ್ಲಿ ತಿಂಗಳು ಪೂರ್ತಿ ಆಟ ಆಡಿ 2 ದಿವಸ ಇದ್ದಲ್ಲಿ ಮಕ್ಕಿಗೆದಲ್ಲಿ ಕೂತ್ಕೊಂಡು ಹೋಮ್ವರ್ಕ್ ಮಾಡೋದು ಒಂಥರ ಪಜೀತಿ ಆಯ್ದಿತ್ತು. ಹೇಳುಕೋರೆ ಸುಮಾರಿತ್ತು. ಪಾರ್ಟ್ 2 ನಿಮ್ಮ ಹೆಸರಿನ ಜೊತೆಗೆ ನಿಮ್ಮ ಬಾಲ್ಯದ ನೆನಪಾಗಿರುತ್ತೆ. ಕಮೆಂಟ್ ಮಾಡಿ.